ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಕಾಶ್ ಅಣ್ಣವರೇ, ನಮ್ಮ ಶಂಕರಣ್ಣವರೇ, ನಮ್ಮ ಶೀನಣ್ಣವರೇ, ಮತ್ತು ನಮ್ಮ ಲಕ್ಷ್ಮೀಪ್ರ ಮೇಡಮ್ ಅವರೇ, ನಮ್ಮ ಚೇತನ್ ಸಾಹೇಬ್ರೆ, ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ್ಣವರೇ, ಮುನ್ಶ್ಯಾಮ್ ಗೌಡ್ರೆ, ನಮ್ಮ ಗೋಪಾಲಣ್ಣವರೇ, ಚೆನ್ನಳ್ಳಿ ವರ್ಧಣ್ಣವರೇ, ಅನೇಕ ನಮ್ಮ ಎಲ್ಲ ಹಿರಿಯರೆಲ್ಲ ಇದ್ದಾರೆ. ನಮ್ಮ ಅಧ್ಯಕ್ಷಗಳು ಸುಮಾರು ನಮ್ಮ ಶೀನಣ್ಣ, ಡಿ ವಿ ಆರು, ನಮ್ಮ ರಾಮಕೃಷ್ಣ, ಪಮ್ರಳ್ಳಿ ಮಂಜಣ್ಣ, ರಾಜಗೋಪಾಲಣ್ಣ, ನಮ್ಮ ವೆಂಕಟರಮಣ್ಣ ಎಲ್ಲ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನಮ್ಮ ಅಶೋಕ್ ಅವರು ಎಲ್ಲರೂ ಇದ್ದಾರೆ, ರವಿ. ಇವತ್ತಿನ ದಿನ ವಿಸ್ತಾರವಾಗಿ ಎಲ್ಲ ನಮ್ಮ ಚೇತನಣ್ಣ ಸಾಹೇಬರು ಹೇಳಿಬಿಟ್ಟಿದ್ದಾರೆ. ಎಲ್ಲ ಈಗಾಗಲೇ 190 ಸ್ವಲ್ಪ ಆಸ್ಪಾಸ್ 200 ಸೊಸೈಟಿಗೆ ಇರ್ತಕ್ಕಂಥ ನಮ್ಮ ತಾಲೂಕು ಕೇವಲ ಒಂದು 70 ಕೊಟ್ಟಿದ್ದಾರೆ ಮಿಲ್ಕಿಂಗ್ ಮಿಷನ್ಸ್. ಅದು ನಮಗೆ ಈಗ ಸಮಸ್ಯೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ. ಕೆಲವ್ರದ್ದೇನಾದರೂ ತಪ್ಪಿಸಿ ಕೊಡೋ ಹಂಗಿದ್ರೆ ಅಯ್ಯಪ್ಪ మేము ಕಾಂಗ್ರೆಸ್ వాళ్ళు అని చెప్పి ಮಕ್ಕಿಲ್ಲದ ಈ ಮಾತುಗಳು ಬಂದುಬಿಟ್ಟಿದೆ. ದಯವಿಟ್ಟು ಸಹಕರಿಸ್ಬೇಕು ಎಲ್ಲರೂ. ಏಕೆಂದರೆ ಒಂದೊಂದು ಕಡೆ 30-32 ಕೊಡ್ಬೋದು ಅಷ್ಟೇ. ನಮ್ಮ ಕಡೆ 75-80 ಇದ್ದಾವೆ, ನಾಗಣ್ಣ ಕಡೆನೂ 85 ಇದ್ದಾವೆ, 86. ಲೇಡೀಸ್ ಸೊಸೈಟಿ ಎಲ್ಲ ಸೇರಿಕೊಂಡ್ರೆ 90 ಮೇಲೆ ಬರುತ್ತೆ. ಈ ನಿಟ್ಟಿನಲ್ಲಿ ಏನು ಇವತ್ತಿನ ದಿನ ತಾವೆಲ್ಲರೂ ಸಹಕರಿಸ್ಬೇಕು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು. ಯಾಕಂತಂದರೆ ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಅಂತಲ್ಲ, ಕೆಲವರು ಇದ್ದಾರೆ. ನಾನು ನಮ್ಮ ನಾಗಣ್ಣವ್ರ ಮೊನ್ನೆ ಕೂಲಂಕುಷವಾಗಿ ಮಾತಾಡ್ಕೊಂಡಿದ್ದೀವಿ. ಒಂದು 30-40 ಸೊಸೈಟಿಗಳು ತುಂಬ ಅಧ್ವಾನ ಆಗ್ತಾಯಿದ್ದಾವೆ. ಎಲ್ಲ ಟಿಕ್ ಮಾಡಿಕಿಟ್ಟಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಅವ್ರಿಗಂತೂ ಸುಮ್ಮನೆ ಬಿಡೋಲ್ಲ. ಆ ಒಂದು ಸೊಸೈಟಿಗಳ ಮೇಲೆ ಕಣ್ಣಿಟ್ಟಿದ್ದೀವಿ. ಯಾಕಂದರೆ ಎಲ್ಲ ಟಿಕ್ ಮಾರ್ಕ್ ಮಾಡಿ ಇಟ್ಟಿದ್ದೀವಿ, ಆ ಕಡೆ ಈ ಕಡೆ ಎಲ್ಲರೂ. ದಯವಿಟ್ಟು ಜನಗಳಿಗೆ ಮೋಸ ಮಾಡಲಿಕ್ಕೆ ಹೋಗ್ಬೇಡ್ರಿ. ಅದಂತೂ ಒಳ್ಳೆಯದಂತೂ ಆಗಲ್ಲ. ನಿಮಗೆ ಆಗಿಲ್ಲ ಅಂದರೂ ನೀವು ಮಾಡಿದ್ದ ಪುಣ್ಯ ಪಾಪಕ್ಕೆ ಏನು ಗೊತ್ತಿಲ್ಲದಿರ್ತಕ್ಕಂಥ ಮಕ್ಳಿಗೆ ಆಗ್ಬಿಡುತ್ತೆ. ಏನೋ ನೀವು ಅನುಭವಿಸಿದ್ರೆ ಪರವಾಗಿಲ್ಲ, ನೀವು ತಪ್ಪು ಮಾಡಿದ್ರೆ ನೀವು ಅನುಭವಿಸಿ ಪರವಾಗಿಲ್ಲ. ಆದರೆ ಪಾಪ ಏನೂ ಗೊತ್ತಿಲ್ಲದಿರ್ತಕ್ಕಂಥ ಮಕ್ಕಳು, ಅವ್ರಿಗೆ ನಿಮ್ಮ ಶಾಪ ಅವ್ರಿಗೆ ತಡ್ತದೆ. ದಯವಿಟ್ಟು ಆ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಾವೆಲ್ಲ ಹತ್ತಿರದಲ್ಲೆಲ್ಲ ಒಂದು ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಯಾಕಂದರೆ ನಾವಿಬ್ಬರೇ ಮಾತಾಡ್ಕೊಂಡಿರೋದು. ನಿಮಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಇರೋದನ್ನು ಸರಿಪಡಿಸ್ಕೊಳ್ರಿ, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ.